ವೆಲ್ಕಮ್ ಟು ಅನುಮನೆ ಕಿಚನ್. ನಾನಿವತ್ತು ಸಿಂಪಲ್ಲಾಗಿ ಸೋಯಾ ಯೂಸ್ ಮಾಡಿಕೊಂಡು ಮೆಂತ್ಯ ಪಲಾವ್ ಮಾಡ್ತಾ ಇದ್ದೀನಿ. ಇದನ್ನು ಮಾಡೋದು ಹೇಗೆ ಅಂತ ಹೇಳ್ತೀನಿ. 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಧನಿಯಾ ಅರ್ಧ ಸ್ಪೂನು, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು 2ರಿಂದ 1 ಹಿಡಿ ತೊಗೊಂಡಿದ್ದೀನಿ. ಮತ್ತು ಇದು ಒಗ್ಗರಣೆಗೆ ಪಲಾವ್ ಎಲೆ, ಕಲ್ಲು ಮತ್ತು ಇದು ಸೋಯಾಬೀನ್ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಈರುಳ್ಳಿ. ಎಲ್ಲದಕ್ಕೂ ಕಾಮನಾಗಿ ಹಾಕೋ ಉಪ್ಪು ಮತ್ತು ಎಣ್ಣೆ. ಮತ್ತು ನೈಟೇ ಸ್ವಲ್ಪ ಬಟಾಣಿ ನೆನೆಸಿಟ್ಟಿದ್ದೆ, ಬಟಾಣಿ. ಇದೆಲ್ಲ ರುಬ್ಕೋಬೇಕಾಗತ್ತೆ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ರುಬ್ಕೊಂಡು ಸೈಡ್ ಇಟ್ಕೊತಿದ್ದೀನಿ. ಇನ್ನೊಂದು ಕಡೆ ನಾನು ಆಲ್ರೆಡಿ ಅಕ್ಕಿ ನೆನೆ ಹಾಕಿದ್ದೆ, ತೊಳೆದು ಕ್ಲೀನಾಗಿ ವಾಶ್ ಮಾಡಿ ನೆನೆ ಹಾಕಿದ್ದೆ. ಈಗ ಇದನ್ನು ರುಬ್ಕೋತಾ ಇದ್ದೀನಿ. ಮಾಡೋದಕ್ಕೆ ಇನ್ನೊಂದು ಕಡೆ ಕುಕ್ಕರ್ ಇಟ್ಕೊಂಡಿದ್ದೆ. ಕುಕ್ಕರ್ ಕಾದಿದ್ದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಿದೆ, ಅದಕ್ಕೆ ಪಲಾವ್ ಎಲೆ ಎಲ್ಲ ಐಟಮ್ ಎಲ್ಲ ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಿದ್ದಕ್ಕೆ ಈರುಳ್ಳಿ, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ. ನಾನು ಆವಾಗಲೇ ಮೆಂತ್ಯ ಸೊಪ್ಪನ್ನ ಕ್ಲೀನಾಗಿ ವಾಶ್ ಮಾಡಿ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕೈ ಇರುತ್ತೆ, ಅದೆಲ್ಲ ಹೋಗೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡಿದ್ಮೇಲೆ ತುಂಬ ಕಮ್ಮಿ ಆಗುತ್ತೆ. ಒಂದು 2 ನಿಮಿಷ ಎಣ್ಣೆ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಇದು ಫ್ರೈ ಆಗಿದೆ. ಇದಕ್ಕೆ ಬಟಾಣಿ ಹಾಕೋತಾ ಇದ್ದೀನಿ. ಜಸ್ಟ್ ಬಟಾಣಿನೇ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದು ಮಿಕ್ಸ್ ಆಗಿದ್ದಕ್ಕೆ ಸೋಯಾ ಪೀಸ್ಗಳು ಹಾಕೋತಾ ಇದ್ದೀನಿ. ಇದು ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು, ಮೂಳೆಗೆ ತುಂಬ ಒಳ್ಳೆಯದು. ಇದರಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಮಸಾಲ, ರುಬ್ಕೊಂಡಿರೋ ಮಸಾಲ ಹಾಕೋತಾ ಇದ್ದೀನಿ. ಮಸಾಲ ಹಾಕಿ ಮಸಾಲ ಸ್ಮೆಲ್ವರೆಗೂ ಹುರ್ಕೊಂಡು ಅಕ್ಕಿ ಹಾಕೋತಾ ಇದ್ದೀನಿ. ಈ ಮಸಾಲ ಎರಡೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಅಳತೆಗೆ ತಕ್ಕಷ್ಟು ನೀರು ಹಾಕೋತಾ ಇದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದೀತಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 2ರಿಂದ 3 ವಿಸಿಲ್ ಕೂಗಿಸಿದ್ರೆ ರೆಡಿಯಾಗಿದೆ. ನೋಡಿ, ಇದು ರೆಡಿಯಾಗಿದೆ. ತುಂಬ ಚೆನ್ನಾಗಿದೆ. ಸೋಯಾ ಹೆಲ್ತ್ಗೆಲ್ಲ ಒಳ್ಳೆಯದು, ಮೂಳೆಗಂತೂ ತುಂಬಾ ಒಳ್ಳೆಯದಿದು. ರೆಡಿಯಾಗಿದೆ. ಇದು ಈಸಿ ಇದೆ ಮತ್ತು ಬೇಗನೆ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.